ಚಲೋ ಐತಿ. ಲೊಕೇಶನ್ನು ಆಮೇಲೆ ಸಾಂಗ್ಸು ಮ್ಯೂಸಿಕ್ ಡೈರೆಕ್ಟ್ರು ಚೆನ್ನಾಗಿದ್ದಾರೆ. ಹಾಂ ಚೆನ್ನಾಗಿದೆ. ತುಂಬ ಧನ್ಯವಾದ. ಮೇಡಮ್ ಸಿನಿಮಾ ಯಾವ ಥರ ಇದೆ ಫಿಲಮ್ಮು? ಸಿನಿಮಾ ಶುರುವಾಗ್ತಿರ್ಬೇಕಾದ್ರೆ ತುಂಬ ಕಾಮಿಕಲ್ ಆಗಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಭಾಳ ಸೀರಿಯಸ್ ಆಯಿತು. ತುಂಬ ಚೆನ್ನಾಗಿತ್ತು. ತುಂಬ ಇಟ್ ವಾಸ್ ಕ್ಯಾಪ್ಚರಿಂಗ್ ಸಾರ್ಟ್ ಆಫ್ ಸಿನಿಮಾ. ನೋಡ್ತಿದ್ರೆ ಅದೊಂಥರ ಬೇರೆ ಜಗತ್ತಿಗೆ ಹೋದಂಗೆ ಅನಿಸ್ತಿತ್ತು. ತುಂಬ ಚೆನ್ನಾಗಿತ್ತು. ಆಮೇಲೆ ಲೊಕೇಶನ್ ತುಂಬ ಚೆನ್ನಾಗಿದೆ. ಲೊಕೇಶನ್ ಎಲ್ಲ ಎಲ್ಲ ಲೊಕೇಶನ್ ಎಲ್ಲ ರಿಯಲ್ ಪ್ಲೇಸಸಲ್ಲಿ ಶೂಟ್ ಮಾಡಿದ್ದಾರೆ. ಅದು ಕಂಬಳದೆಲ್ಲ ಕುಂದಾಪುರಕ್ಕೆ ಹೋಗಿದ್ದಾರೆ. ಇನ್ನೊಂದು ಪೋರ್ಚುಗಲ್ ಹೋಗಿ ಮಾಡಿದ್ದು ಎಲ್ಲದು ಚೆನ್ನಾಗಿತ್ತು ಸರ್. ಆ್ಯಕ್ಟಿಂಗ್ ಅಂತೂ ಇಟ್ ವಾಸ್ ರಿಯಲಿ ಗುಡ್. ಡೆಬ್ಯೂ ಆದ್ರೂ ದುಷ್ಯಂತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಶಿಕ್ ಅವರಂತೂ ಕೇಳಕ್ಕೆ ಇಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ ಅವರಂತೂ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಮೇಡಮ್ ನೀವು ಮಾತಾಡ್ತೀರಾ? ಮೇಡಮ್ ಫಿಲಮ್ ನೋಡಿದ್ರಾ? ಹೇಳಿ ಫಿಲಮ್ ಯಾವ ಥರ ಇದೆ? ಆಶಿಕಾ ರಂಗನಾಥ್, ದುಷ್ಯಂತ್ ಇಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಸ್ಟೋರಿ ತುಂಬ ಚೆನ್ನಾಗಿದೆ. 4 ಶೇಡ್ಸ್ ಅನ್ನೂ ಅದೇ ಅವರು ಇನ್ನೊಬ್ರು ಹೇಳಿದ್ರು. ಅವ್ರು ಹೇಳ್ದಂಗೆ 4 ಸಿನಿಮಾ ನೋಡ್ದಂಗೆ ಆಗುತ್ತೆ. ನಮಗಂತೂ ತುಂಬ ಖುಷಿಯಾಗಿದೆ. ಚೆನ್ನಾಗಿ ಹಿಟ್ ಆಗಲಿ ಸಿನಿಮಾ ಅಂತ ಆಸೆ ಪಡ್ತೀವಿ. ಆಮೇಲೆ ಲೊಕೇಶನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್. ಫೋಟೋಗ್ರಫಿ ಇರ್ಬೋದು, ಡೈರೆಕ್ಷನ್ಸ್ ಇರ್ಬೋದು, ಅವ್ರು ಸೆಲೆಕ್ಟ್ ಮಾಡಿರೋಂಥ ಲೊಕೇಶನ್ಸ್ಗಳಿರ್ಬೋದು ಭಾಳ ಚೆನ್ನಾಗಿದೆ. ನಮಗೂ ತುಂಬ ಖುಷಿ ಆಯಿತು. ಅವನ ಆ್ಯಕ್ಟಿಂಗ್ ಅಂತೂ ಬ್ಲಾಕ್ ಬಸ್ಟರ್. ಅವ್ರು ಹೇಳೋದಂಗೆ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಫಸ್ಟ್ ಟೈಮ್ಗೆ ಇಷ್ಟು ಚೆನ್ನಾಗಿ ಒಂದು ಆ್ಯಕ್ಟಿಂಗ್ ಏನೋ ತುಂಬ ಅನುಭವ ಇರೋ ಥರ ಮಾಡಿದ್ದಾರೆ. ಖುಷಿಯಾಗುತ್ತೆ ಸಿನಿಮಾ ನೋಡೋಕ್ಕೆ. ಮತ್ತು ಎಲ್ಲೂ ಒಂದು ಸೆಕೆಂಡು ಬೋರ್ ಅಂತ ಅನಿಸಲ್ಲ. ಸಿನಿಮಾ ತುಂಬ ಚೆನ್ನಾಗಿದೆ ಮೂವಿ. ದಯವಿಟ್ಟು ಎಲ್ಲರೂ ಹೊರಗಡೆ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಧನ್ಯವಾದಗಳು. ಫಿಲಮ್ ಹೇಗಿದೆ? ಕ್ಲೈಮ್ಯಾಕ್ಸ್ ಆಗಿದೆ, ಲೊಕೇಶನ್ ಚೆನ್ನಾಗಿದೆ ಅಂತ. ಲೊಕೇಶನ್ ಎಲ್ಲ ತುಂಬ ಚೆನ್ನಾಗಿದೆ. 4 ಕಡೆ ಪೋರ್ಚುಗಲಲ್ಲೊಂದು ತುಂಬ ಚೆನ್ನಾಗಿ ಶಿಪ್ಪು ಇದೆಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಮೂವಿ ಅಂತೂ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ. ಎಲ್ಲರೂ ಇಷ್ಟಪಟ್ಟು ನೋಡ್ಬೋದು. ಫ್ಯಾಮಿಲಿ ಎಲ್ಲ ಬಂದು ನೋಡಿ ಈ ಥರ ಟ್ಯಾಲೆಂಟ್ಸ್ನ ಎನ್ಕರೇಜ್ ಮಾಡಿ. ಆಶಿಕಾದ ದುಷ್ಯಂತ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಪೇರಿಂಗು. ಸೊ ಇನ್ನೂ ಆ ಥರ ಮೂವೀಸ್ ಬರಲಿ ಅಂತ ವಿಶ್ ಮಾಡ್ತೀವಿ. ಗತ ವೈಭವಗೆ ವೆರಿ ಆಲ್ ದಿ ಬೆಸ್ಟ್. ತುಂಬ ಧನ್ಯವಾದಗಳು. ಮೂವಿ ತುಂಬ ಚೆನ್ನಾಗಿದೆ. ಇಂಪಾರ್ಟೆಂಟ್ ಅಂತಲೇ ನಾನು ಹೇಳ್ತೀನಿ. ಈ ಥರ ಮೂವಿ ತುಂಬ ಬೇಕಾಗಿದೆ. ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಆಗಿತ್ತು, ಬಟ್ ಸೆಕೆಂಡ್ ಹಾಫ್ ಓ ಮೈ ಗಾಡ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಒಂದು ತುಂಬ ಇನೋವೇಟಿವ್ ಸ್ಟೋರಿ. ಈ ಥರ ಒಂದು ಸ್ಟೋರಿನೂ ಇರುತ್ತಾ ಅಂತ ಒಂದು ತುಂಬ ಇಮ್ಯಾಜಿನೇಷನ್ ಲೆವೆಲ್ ತುಂಬ ಕ್ರಿಯೇಟಿವ್ ಆಗಿತ್ತು. ನೆಕ್ಸ್ಟ್ ಲೆವೆಲ್ ಮೂವಿ. ನಿಜವಾಗ್ಲೂ ಮಸ್ಟ್ ವಾಚ್. ನೀವೆಲ್ಲ ಬಂದು ನೋಡಲೇಬೇಕು ಥಿಯೇಟ್ರಲ್ಲಿ. ಕ್ಲೈಮ್ಯಾಕ್ಸ್ ಫುಲ್ಲು ಏನಾಗುತ್ತೆ ಸೀಟ್ ಎಜ್ಜು ಕೂತಿದ್ದೀವಿ. ಅಷ್ಟು ಒಂದು ಎಕ್ಸೈಟ್ಮೆಂಟ್ ಇತ್ತು. ಯಾವಾಗ ಮುಗಿಯುತ್ತೆ ಏನಾಗುತ್ತೆ ಅನ್ನೋ ವೈಟ್ ಮಾಡೋಕ್ಕಾಗಲಿಲ್ಲ. ಅಷ್ಟು ಎಕ್ಸೈಟೆಡ್ ಆಗಿತ್ತು. ತುಂಬ ಚೆನ್ನಾಗಿತ್ತು ಕ್ಲೈಮ್ಯಾಕ್ಸ್ ಎಲ್ಲ. ತಡೆಯೋಕ್ಕಾಗಲಿಲ್ಲ. ಏನಾಗುತ್ತೆ ಅಂತ ತುಂಬ ಒಂದು ಇದಿತ್ತು. ಶೋರ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದು ಮಸ್ಟ್ ವಾಚ್ ಮೂವಿ ನೋಡಲೇಬೇಕು. ಎಲ್ಲರೂ ಫಾರ್ ಶೋರ್ ನೋಡಲೇಬೇಕು. ಯಾ ಥ್ಯಾಂಕ್ ಯು. ಇದೆ ಬ್ಲೂಟೂತ್ ಆನ್ ಮಾಡಿ. 7 ಚೆನ್ನಾಗಿದೆ. ಮತ್ತು ಹೀರೋ ಹೀರೋಯಿನ್ ಎಲ್ಲ ಚೆನ್ನಾಗಿದೆ. ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡಿದ್ದಾರೆ. ಓವರಾಲ್ ಚೆನ್ನಾಗಿದೆ. ಮ್ಯೂಸಿಕ್ ಆಗಿರಲಿ, ಕಥೆ ಆಗಿರಲಿ. ಸೆಕೆಂಡ್ ಹಾಫ್ ಅಂತೂ ಸಕ್ಕತ್ತಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಒಂದು ರೀತಿ ಅಂತ ಹೇಳಿದ್ರೆ ಹಬ್ಬ ಅಂತಲೇ ಹೇಳ್ಬೋದು ಶುಕ್ರವಾರ ಅಂದರೆ. ಇವತ್ತು ನನ್ನ ಪ್ರೀತಿಯ ಒನ್ ಆಫ್ ಮೈ ಫ್ರೆಂಡ್ ಸಿಂಪಲ್ ಸುನಿ ನಿರ್ದೇಶನದ ಗತಾವೈಭವ 4 ಕಥೆಗಳ ಉಳ್ಳ ಒಂದು ಸಿನಿಮಾ ನೋಡಿದಾಗ ಒಂದು ಸಲ ಏನಾಗುತ್ತೆ ರಿವೀಲ್ ಆಗುತ್ತೆ. ಬಟ್ ಪ್ರಕೃತಿ ಸೌಂದರ್ಯಕ್ಕೆ ಹೋದರೆ ತಲೆ ಬಾಗ್ತೀವಿ. ಅದೇ ರೀತಿ ಇದರಲ್ಲಿ ಆ ಪೋರ್ಚುಗೀಸ್ ವಾಸ್ಕುಡಿಗಾಮ ಅದೆಲ್ಲ ತೊಗೊಂಡು ಆ ಟೈಟಾನಿಕ್ ಶಿಪ್ಪಲ್ಲಿ ತೊಗೊಂಡು ಜನಕ್ಕೆ ಆ ಫೀಲ್ ಆ ಪೋಸ್ಟರ್ ನೋಡಿದಾಗ ಎಲ್ಲೋ ಟೈಟಾನಿಕ್ ಸಿನಿಮಾ ಕಾಪಿ ಮಾಡಿದಾಗ ಅನಿಸುತ್ತೆ. ಬಟ್ ಇನ್ನೊಂದು ಕಡೆ ಹೋದಾಗ ನಮ್ಮ ರಾವಣ, ಬಟ್ ರಾಮಾಯಣದಲ್ಲಿ ರಾವಣ ಯಾಕೆ ವಿಲನು, ಬಟ್ ನಿಜ ಜೀವನದಲ್ಲಿ ರಾವಣ ಒಳ್ಳೆಯವನೇ. ಆ ಕತೆ ಸಾರಾಂಶ ಹೋದಾಗ
ಸೀತೆಗೆ ಅಪಹರಣ ಮಾಡಿದಾಗ ರಾವಣ ಸೀತೆನ ಕೆಡಿಸ್ಲಿಲ್ಲ, ಯಾಕಂದರೆ ಸೀತೆ ಸಿಗಲಿಲ್ಲ, ರಾವಣ ದಕ್ಕಲಿಲ್ಲ ಅಂತ ಒಂದು ಕತೆ ಉಳ್ಳ ಒಂದು ಟೈಟಲ್ ಇದೆ. ಸೀತೆ ಸಿಗಲಿಲ್ಲ, ಮಂಡೋರಿ ದಕ್ಕಲಿಲ್ಲ ಅಂತ ಒಂದು ಕತೆ ಉಳ್ಳ. ಅದೇ ಸೆಕೆಂಡ್ ಹಾಫ್ ಮಾತ್ರ ಅಲ್ಟಿಮೇಟ್, ಯಾಕೆಂದರೆ ನಮ್ಮ ಮಲೆನಾಡಿನ ಆ ಪ್ರಕೃತಿ ಸೌಂದರ್ಯದ ಆ ಒಂದು ಆಡು ಭಾಷೆ ಇದೆಯಲ್ಲ, ಎಂತ ಮಾಡೋದು, ಎಂತ ಮಾರೈತಿ, ಅದು ಕೇಳ್ತಾ ಹೋದಾಗ ಎಲ್ಲೋ ನಮ್ಮ ಹಳಗನ್ನಡ ಹೋಗುತ್ತೆ. ಆ ಕವನಗಳು, ಆ ಪದಗಳು ಎಲ್ಲ ಮತ್ತೆ ನಮ್ಮ ಕನ್ನಡ ಭಾಷೆ ಉಳಿಯುತ್ತೆ ಅನ್ನೋದು ಒಂದು ಸೊಬಗಿನ ಆ ಪ್ರೇಮ ಕತೆ ಉಳ್ಳ ಗಥ ವೈಭವ. ಥ್ಯಾಂಕ್ ಯು. ಸುನಿಲ್ ನಟ, ತುಗ್ಲಕ್ ಸಿನಿಮಾದ ನಟ. ಅವಕಾಶ ಮಾಡಿಕೊಡ್ರು ಯಾರಿಗೂ ಕೂಡ ಬುಜ್ಜಿ ಹೋಗ, ಮುಂದೆ ಹೋಗ, ಅಲ್ಲಿ ಬುಜ್ಜಿ ಅಲ್ಲೋಗ, ಅಲ್ಲೋಗ ಫ್ರಂಟ್ ಹೋಗ, ಅಲ್ಲಿ ಮೇಡಮ್ ಹತ್ರ ರೋಹಿತ್. ಬುಜ್ಜಿ ಅದು ಇನ್ನು